ಶಾಂತಿ ಹಾಗೂ ನೆಮ್ಮದಿಗೆ ಭಂಗ ತರತಕ್ಕಂಥ ಪ್ರಸಂಗಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಈ ಅವಕಾಶ ಸಿಗೋದಿಲ್ಲ, ತಿಳಿದಿರಲಿ. ಎಲ್ಲರೂ ತಪ್ಪು ಮಾಡ್ತಾರೆ, ಅಂದುಕೊಂಡಂಗೆ ಈ ಮಾಸ ಇರೋದಿಲ್ಲ, ಕಷ್ಟಕರವಾಗಿರುತ್ತೆ. ಈ ವಾರ ಶಕ್ತಿಯನುಸಾರವಾಗಿ ದತ್ತಾತ್ರೇಯನ ಆರಾಧನೆ ಮಾಡಿ. ನಿಮ್ಮ ಕಷ್ಟದ ಸಂದರ್ಭಗಳಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಕಾರವನ್ನು ನೀಡುವಂತರಾಗ್ತಾರೆ. ಧನನಷ್ಟವಾಗತಕ್ಕಂಥ ಸಂಭವ ಇರುತ್ತದೆ, ಸಮಸ್ಯೆಗಳು ಜಾಸ್ತಿ ಆಗತ್ತೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗತಕ್ಕಂಥದ್ದು, ನಾನಾ ರೀತಿ ಮನಸ್ತಾಪಗಳನ್ನು, ನಾನಾ ರೀತಿಯ ವಿರೋಧಗಳನ್ನು ಈ ವಾರ ಎದುರಿಸಬೇಕಾಗತಕ್ಕಂಥ ಪರಿಸ್ಥಿತಿ ನಿಮ್ಮದಾಗಿರುತ್ತೆ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ದಿನಾಂಕ 7ನೇ ತಾರೀಕಿನಿಂದ 13ನೇ ತಾರೀಕು ಅಂದರೆ ರವಿವಾರದಿಂದ ಶನಿವಾರದವರೆಗೂ ಯಾವ ರಾಶಿಯವರಿಗೆ ಲಾಭದಾಯಕ, ಯಾವ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು, ಯಾವ ರಾಶಿಯವರಿಗೆ ಅದೃಷ್ಟ ಕಾದಿದೆ ಎಂಬುದನ್ನು ವಿಶೇಷವಾಗಿ ಕವಡೆ ಶಾಸ್ತ್ರದ ಮುಖಾಂತರ ನಾನು ತಿಳಿಸ್ಕೊಡ್ತೇನೆ. ಪ್ರಭಾವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಈ ವಾರದ ಪಂಚಾಂಗದ ಫಲ. ಇನ್ನು ಈ ವಾರ ಏನು ವಿಶೇಷಗಳಿದೆ ಅಂತ ನೋಡೋದಾದರೆ, ಪ್ರಮುಖವಾಗಿ ದಿನಾಂಕ 12ನೇ ತಾರೀಕು ಶುಕ್ರವಾರ ಮಹಾಪ್ರದೋಷ ಇರತಕ್ಕಂಥದ್ದು. ಗೋಧೂಳಿ ಲಗ್ನದಲ್ಲಾಗತಕ್ಕಂತಹ ಪ್ರದೋಷ ಪೂಜೆಗಳಲ್ಲಿ ಭಾಗವಹಿಸಿ. ಇರತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಜೀವನದಲ್ಲಿ ಶಾಂತಿಯನ್ನು, ನೆಮ್ಮದಿಯನ್ನು ಹಾಗೂ ಒಳ್ಳೆ ಆರೋಗ್ಯ ವೃದ್ಧಿಯನ್ನು ಪ್ರತಿಯೊಬ್ಬರು ಕೂಡ ಕಾಣ್ಬೋದು. ಇನ್ನು ಮಾಸ ಶಿವರಾತ್ರಿ ಪ್ರಮುಖವಾಗಿ ವಿಶೇಷ ಅಂದರೆ ದಿನಾಂಕ 13ನೇ ತಾರೀಕು ಶನಿವಾರ ಮಾಸ ಶಿವರಾತ್ರಿ ಬಂದಿರತಕ್ಕಂಥದ್ದು. ಯಾರೋ ಆರೋಗ್ಯದಲ್ಲಿ ತುಂಬ ಏರುಪೇರಾಗ್ತಾ ಇದೆ, ಆರೋಗ್ಯ ಎಷ್ಟೇ ಕಷ್ಟಪಟ್ಟು ಒಳ್ಳೆ ಮೆಡಿಸಿನ್ಸ್ಗಳು ತೆಗೆದುಕೊಂಡು ಡಾಕ್ಟ್ರುಗಳನ್ನು ಕನ್ಸಲ್ಟ್ ಮಾಡಿದ್ರು ಅಥವಾ ಹೋಮ ಹವನ ಮಾಡಿಸಿದ್ರು ಕೂಡ ಆರೋಗ್ಯ ಸರಿಯಾಗ್ತಾ ಇಲ್ಲ ಅಂತ ಮನಸ್ಸನ್ನು ಬೇಜಾರು ಮಾಡ್ಕೊಂಡಿದ್ದೀರಾ, ಅಂಥವರು ಶನಿವಾರ ಬಂದಿರತಕ್ಕಂಥ ಈ ಮಾಸ ಶಿವರಾತ್ರಿಯಂದು ವಿಶೇಷವಾಗಿ ಶನೇಶ್ವರನನ್ನು ಮತ್ತು ಶಿವನನ್ನು ಆರಾಧನೆ ಮಾಡಿ. ನಿಮ್ಮ ದೇಹದಲ್ಲಿರತಕ್ಕಂತಹ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ, ಆರೋಗ್ಯದಲ್ಲಿ ಉತ್ತಮ ವೃದ್ಧಿಯನ್ನು ಕಾಣುವಂತರಾಗ್ತೀರಾ ಹಾಗೂ ನೆಮ್ಮದಿ ಸಿಗುತ್ತೆ. ಆ ದಿನ ಮಾಡತಕ್ಕಂಥ ಈ ಸರಳ ಪರಿಹಾರ ಖಂಡಿತವಾಗಿಯೂ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಪ್ರಮುಖವಾಗಿ ಆ ದಿನ ಶಕ್ತಿಯನುಸಾರವಾಗಿ ರುದ್ರಾಭಿಷೇಕವನ್ನು ಮಾಡಿಸಿ ಶಿವನ ದೇವಸ್ಥಾನದಲ್ಲಿ, ಅಥವಾ ಶನೇಶ್ವರನಿಗೆ ವಿಶೇಷ ತೈಲಾಭಿಷೇಕವನ್ನು ಮಾಡಿಸಿ ನಿಮ್ಮೆಲ್ಲ ಕಷ್ಟಗಳು, ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ. ಆ ಮಹಾಮೃತ್ಯುಂಜಯ ಹಾಗೂ ಶಿವನ ಅನುಗ್ರಹದಿಂದ ಆರೋಗ್ಯದಲ್ಲಿ ವೃದ್ಧಿ ಕಾಣುವಂತಾಗ್ತೀರ. ಇನ್ನು ಈ ವಾರದ ಕವಡೆ ಶಾಸ್ತ್ರದ ಫಲವನ್ನು ನೋಡೋದಾದರೆ, ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಉತ್ತಮ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 12 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಳ್ಳರಿಂದ ನಾನಾ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗತಕ್ಕಂಥ ಒಂದಷ್ಟು ಸಂದರ್ಭಗಳು ಮೇಷರಾಶಿಯವರಿಗೆ ಬಂದಿದೆ. ಜಾಗೃತವಾಗಿರಿ. ನಾನಾ ರೀತಿಯ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ. ಈ ಮಾಸ ಜನರೊಂದಿಗೆ ನಿಷ್ಠೂರ ಇರತಕ್ಕಂಥ ಬಾಂಧವ್ಯ ಕಟ್ಟಾಗತಕ್ಕಂಥ ಸಂದರ್ಭಗಳು, ಸ್ವಲ್ಪ ಹಣಕಾಸಿನ ಮುಂಗಟ್ಟು, ಶಾಂತಿ ಹಾಗೂ ನೆಮ್ಮದಿಗೆ ಭಂಗ ತರತಕ್ಕಂಥ ಪ್ರಸಂಗಗಳು, ಈ ರೀತಿ ನಾನಾ ಕೆಲಸ ಕಾರ್ಯಗಳು ಈ ವಾರ ನಡೆಯತಕ್ಕಂಥದ್ದಾಗತ್ತೆ. ಅಂದರೆ ಈ ವಾರ ಅಷ್ಟು ಸೂಕ್ತವಲ್ಲ ಮೇಷರಾಶಿಯವರಿಗೆ. ಮೇಷರಾಶಿಯವರು ಈ ವಾರ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ ಖಂಡಿತವಾಗಿಯೂ ವಾರ ಸುಂದರವಾಗಿರುತ್ತೆ ಹಾಗೂ ಕೆಲವೊಂದು ವಿಚಾರದಲ್ಲಿ ಮನಸ್ಸು ತೃಪ್ತಿಯನ್ನು ಕೂಡ ಪಡಿಸ್ಕೊಳ್ತೀರಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 13 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಉತ್ತಮ ಸಹಾಯವನ್ನು, ಮನ್ನಣೆಯನ್ನು ವೃಷಭ ರಾಶಿಯವರು ಈ ಮಾಸ ಪಡೆದುಕೊಳ್ತೀರಿ. ವೃಷಭ ರಾಶಿಯವರಿಗೆ ಈ ಮಾಸ ಲಾಭದಾಯಕ ಮಾಸ. ಸರ್ಕಾರದಲ್ಲಿ ಅದರ ಫೈಲ್ಗಳು ಸ್ಟ್ರಕ್ ಆಗಿತ್ತು, ಲಾಭ ನೋಡೋಕ್ಕಾಗ್ತಾ ಇಲ್ಲ ಅಂದರೆ ಖಂಡಿತ ಪ್ರಯತ್ನ ಪಡಿ, ಈ ವಾರ ಅದು ಕ್ಲಿಯರ್ ಆಗುತ್ತೆ. ನಿಮ್ಮ ಸ್ನೇಹಿತರು ನಿಮ್ಮ ಜೊತೆಗೆ ನಿಂತ್ಕೊಳ್ತಾರೆ, ಉತ್ತಮವಾದಂಥ ಮಾರ್ಗದರ್ಶನವನ್ನು ಮಾಡ್ತಾರೆ, ಕೆಲಸ ವಿಚಾರದಲ್ಲಿ ಯಥೇಚ್ಛವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಅವರ ಸಹಕಾರ ಕೂಡ ಇರುತ್ತೆ. ಹೆಣ್ಣುಮಕ್ಕಳು ಪ್ರಮುಖವಾಗಿ ಈ ವಾರ ಒಳ್ಳೆ ಲಾಭವನ್ನು ನೋಡ್ತೀರಾ. ಯಾರು ವೃಷಭರಾಶಿಯಲ್ಲಿದ್ದೀರಾ ಅವರು ಅಭಿವೃದ್ಧಿ ನೋಡುವಂತರಾಗ್ತೀರಾ. ಮಾಡ್ತಕ್ಕಂತಹ ವ್ಯಾಪಾರ ವ್ಯವಹಾರದಲ್ಲಿ ವೃದ್ಧಿ ಆಗುತ್ತೆ. ಮನೆಯಲ್ಲೂ ಕೂಡ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಅಂದರೆ
ಈ ವಾರ ತುಂಬ ಚೆನ್ನಾಗಿದೆ ಅಂತ ಹೇಳಿ ವೃಷಭ ರಾಶಿಯವರಿಗೆ ಎಲ್ಲ ರೀತಿ ಅಭಿವೃದ್ಧಿ ಆಗುತ್ತೆ. ಮನಸ್ಸಿನದಷ್ಟು ಕೆಲಸ ಕಾರ್ಯಗಳು ಏನು ಸ್ಟ್ರಕ್ ಆಗಿತ್ತು ಆ ಎಲ್ಲ ಕೆಲಸಗಳು ಮತ್ತೆ ಚಾಲ್ತಿಯಾಗಿ ಈಡೇರತಕ್ಕಂಥ ಗಳಿಗೆ ಕೂಡ ಬರುತ್ತೆ. ಎಲ್ಲವೂ ಚೆನ್ನಾಗಿದೆ, ಭಗವಂತ ಎಲ್ಲವೂ ಕೂಡ ಈ ವಾರ ಈಡೇರಿಸಿಕೊಡ್ತಾ ಇದ್ದಾನೆ. ಇನ್ನೂ ಯಥೇಚ್ಛವಾಗಿ ಕಾನ್ಫಿಡೆನ್ಸಿಂದ ಕೆಲಸಗಳಲ್ಲಿ ಪ್ರಯತ್ನ ಪಡಿ, ಲಾಭ ಜಾಸ್ತಿ ಲಭಿಸುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಎಂದು ತಿಳಿದುಕೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖಭೋಜನ. ಮಿಥುನ ರಾಶಿಯವರು ಈ ವಾರ ಉತ್ತಮವಾದಂಥ ಸುಖಭೋಜನವನ್ನು ಅನುಭವಿಸ್ಬೋದು. ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟವನ್ನು ಮಾಡಿ ಮನಸ್ಸನ್ನು ಸಂತೃಪ್ತಿ ಪಡಿಸ್ಕೊಳ್ಬೋದು. ನೆಮ್ಮದಿಯನ್ನು ಕಾಣುವಂತರಾಗ್ತೀರ. ಕೆಲಸ ಕಾರ್ಯಗಳು ಸ್ವಲ್ಪ ಚಾಲ್ತಿ ಆಗುತ್ತೆ. ಮನಸ್ಸಿನ ಮಾತನ್ನು ಕೇಳುವಂತರಾಗಿ ಈ ವಾರ ಮಿಥುನ ರಾಶಿ. ಖಂಡಿತ ಯಾರು ಈ ವಾರ ಮನಸ್ಸಿನ ಮಾತನ್ನು ಕೇಳ್ತಾರೋ ಅವರ ಮನಸ್ಸಿನ ಇಷ್ಟೈಶ್ವರ್ಯಗಳು ಈಡೇರುತ್ತೆ. ಮಿಥುನ ರಾಶಿಯವರಿಗೆ ಲಾಭದಾಯಕ ವಾರ, ಅಭಿವೃದ್ಧಿಯನ್ನು ನೋಡತಕ್ಕಂಥ ವಾರ. ನಿಮ್ಮ ನಾನಾ ರೀತಿಯ ಗೊಂದಲಗಳು ಆಟೋಮೆಟಿಕ್ಲಿ ಈ ವಾರ ಕ್ಲಿಯರ್ ಆಗುತ್ತೆ. ಮನಸ್ಸಿನ ಇಷ್ಟೈಶ್ವರ್ಯಗಳು ಈಡೇರುತ್ತೆ. ಇರತಕ್ಕಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಂಸಾರದಲ್ಲಿ ದೂರವಾಗಿ ಶಾಂತಿಯನ್ನು ಹಾಗೂ ನೆಮ್ಮದಿಯನ್ನು ಯಥೇಚ್ಛವಾಗಿ ನೋಡುವಂತಾಗ್ತದೆ. ಅಂದರೆ ಈ ವಾರ ಎಲ್ಲವೂ ಚೆನ್ನಾಗಿದೆ. ನಿಮಗೆ ಅಭಿವೃದ್ಧಿಯನ್ನು ನೋಡ್ತೀರಾ. ಹಿಂದೆ ಮಾಡತಕ್ಕಂಥ ಒಂದಷ್ಟು ತಪ್ಪುಗಳನ್ನು ತಿದ್ದುಕೊಳ್ತೀರಿ. ಪ್ರತಿಯೊಬ್ಬ ವ್ಯಕ್ತಿಗೂ ಈ ಅವಕಾಶ ಸಿಗೋದಿಲ್ಲ, ತಿಳಿದಿರಲಿ. ಎಲ್ಲರೂ ತಪ್ಪು ಮಾಡ್ತಾರೆ, ಆದರೆ ಭಗವಂತ ತಪ್ಪನ್ನು ತಿದ್ದುಕೊಳ್ಳೋಕೆ ಒಂದು ಅವಕಾಶ ಕೊಡೋದಿಲ್ಲ. ಎಷ್ಟೋ ಸಲ ಏನು ಮಾಡಿಬಿಡ್ತಾನೆ, ಅದನ್ನು ಕೊರಗೋತಕ್ಕಂಥದ್ದು ಮಾಡಿಬಿಡ್ತಾನೆ. ನಿಮಗೆ ಶುಭ ಅಂದರೆ ಲಾಭ. ಆ ತಪ್ಪುಗಳನ್ನು ಕ್ಲಿಯರ್ ಮಾಡಿಕೊಡ್ತೀರಿ. ಲಾಭವನ್ನು ಹಾಗೂ ಅಭಿವೃದ್ಧಿಯನ್ನು ನೋಡುವಂತಾಗ್ತೀರ. ಮಿಥುನ ರಾಶಿಯವರು ಎಲ್ಲದರಲ್ಲೂ ಮುನ್ನೋಗಿ ಧೈರ್ಯವಾಗಿ ಲಾಭ ಜಾಸ್ತಿ ಲಭಿಸುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಕಟಕ ರಾಶಿಯವರಿಗೆ ಅಂದುಕೊಂಡಂಗೆ ಈ ಮಾಸ ಇರೋದಿಲ್ಲ, ಕಷ್ಟಕರವಾಗಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳನ್ನು ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಮಾಡಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನು ಆಲಸ್ಯ ಮಾಡಬೇಡಿ. ಎಲ್ಲಾದರೂ ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಕುಗ್ಗತಕ್ಕಂಥ ಸಂದರ್ಭಗಳು ಬಂದರೂ ಕೂಡ ಕುಗ್ಗದೇ ಇರತಕ್ಕಂಥದ್ದು ನೋಡ್ಕೊಳ್ಳಿ. ನಾನಾ ರೀತಿಯ ಸಮಸ್ಯೆಗಳು, ನಿಮ್ಮ ಮೇಲೆ ಜನ ಅನುಮಾನ ಪಡತಕ್ಕಂಥದ್ದು, ನಿಮಗೆ ಅವಮಾನ ಮಾಡತಕ್ಕಂಥ ಚಾನ್ಸಸ್ಗಳಿರುತ್ತೆ ಕೆಲಸದ ಕ್ಷೇತ್ರದಲ್ಲಿ. ಎಷ್ಟೇ ಕಷ್ಟಪಟ್ಟರೂ ಕೂಡ ಕಟಕ ರಾಶಿಯವರು ಈ ವಾರ ಸ್ವಲ್ಪ ಲಾಭ ಗಳಿಸೋದು ಕಷ್ಟವಾಗುತ್ತೆ. ಅಭಿವೃದ್ಧಿ ನೋಡತಕ್ಕಂಥದ್ದು ಕಷ್ಟವಾಗುತ್ತೆ. ನಾನಾ ರೀತಿಯ ಹಿಂಸೆ, ನಾನಾ ರೀತಿಯ ಕಷ್ಟಗಳು ಈ ವಾರ ಯಥೇಚ್ಛವಾಗಿ ಕಟಕ ರಾಶಿಯವ್ರನ್ನ ಕಾಣಿಸುವಂತಾಗತ್ತೆ. ಹಾಗಾಗಿ ಕಟಕ ರಾಶಿಯವರು ಈ ವಾರ ಶಕ್ತಿಯನುಸಾರವಾಗಿ ದತ್ತಾತ್ರೇಯನ ಆರಾಧನೆ ಮಾಡಿ. ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗುತ್ತೆ. ದತ್ತಾತ್ರೇಯನ ಅನುಗ್ರಹದಿಂದ ಮನಸ್ಸಿನ ಕೆಲವೊಂದು ಇಷ್ಟೈಶ್ವರ್ಯಗಳು ಈಡೇರುತ್ತೆ. ಸ್ವಲ್ಪ ಜಾಗೃತವಾಗಿ ಎಚ್ಚರಿಕೆಯಿಂದಿರಬೇಕು ಕಟಕ ರಾಶಿಯವರು ಈ ವಾರ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಸಿಂಹರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಸ್ನೇಹಿತರಲ್ಲಿ ಉತ್ತಮ ಅನ್ಯೋನ್ಯತೆ ವೃದ್ಧಿ ಆಗುತ್ತೆ. ನಿಮ್ಮ ಕಷ್ಟದ ಸಂದರ್ಭಗಳಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಕಾರವನ್ನು ನೀಡುವಂತರಾಗ್ತಾರೆ. ಸಿಂಹರಾಶಿಯವರಿಗೆ ಅಭಿವೃದ್ಧಿಯನ್ನು ನೀಡುವಂತರಾಗ್ತಾರೆ. ನಾನಾ ಸಮಸ್ಯೆಗಳು ದೂರವಾಗುತ್ತೆ. ಮನಸ್ಸಿಗಿರತಕ್ಕಂಥ ಚಂಚಲತೆ, ಮನಸ್ಸಿಗಿರತಕ್ಕಂಥ ಚಿಂತೆಗಳು ದೂರವಾಗುತ್ತೆ. ಹೆಣ್ಮಕ್ಳುಗಳು ಸಹಾಯಕ್ಕೆ ಬಂದು ನಿಂತ್ಕೊಳ್ತಾರೆ. ಈ ವಾರ ನಿಮಗೆ ಇರತಕ್ಕಂತಹ ಕೌಟುಂಬಿಕ ಕಲಹಗಳು ಒಂದೊಂದಾಗಿ ದೂರವಾಗತಕ್ಕಂಥದ್ದು. ಆಸ್ತಿ ಸಂಬಂಧಪಟ್ಟ ವ್ಯಾಜ್ಯಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಹಿತವಾಗಿ ಆರೋಗ್ಯದಲ್ಲಿ ವೃದ್ಧಿ ಕೂಡ ಆಗುತ್ತೆ. ಅಂದರೆ ಸಿಂಹರಾಶಿಯವರಿಗೆ ಈ ವಾರ ಶುಭದ ವಾರ. ಅಭಿವೃದ್ಧಿಯನ್ನು ಯಥೇಚ್ಛವಾಗಿ ನೋಡತಕ್ಕಂಥ ವಾರ. ಸರ್ಕಾರದ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಸ್ಟ್ರಕ್ ಆಗಿದ್ರೂ ಕೂಡ ಅದು ಲಾಭದಾಯಕವಾಗಿ ನಿಮಗೆ ಲಭಿಸತಕ್ಕಂಥದ್ದು. ಅಂದರೆ ಈ ವಾರ ಎಲ್ಲವೂ ಚೆನ್ನಾಗಿ ಕೊಟ್ಟಿದ್ದಾನೆ ಸಿಂಹರಾಶಿಯವರು ಭಗವಂತ. ಅದನ್ನು ಸರಿಯಾದ ದಾರಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಖಂಡಿತ ಲಾಭ ಜಾಸ್ತಿಯಾಗಿ ಸಿಗುತ್ತೆ ನಿಮಗೆ. ತುಂಬ ಜನ ಕೇಳ್ತಾ ಇದ್ರಿ, ಮೆಸೇಜ್ ಮಾಡ್ತಾ ಇದ್ರಿ, ಕಾಲ್ ಮಾಡ್ತಾ ಇದ್ರಿ, ಯಾವಾಗ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಲೈವ್ ಬರ್ತೀರಾ, ಫೋನ್ ಕಾಲ್ ಮುಖಾಂತರ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತೀರಾ ಅಂತ ನೆನ್ಪಿಟ್ಕೊಳ್ಳಿ. ದಿನಾಂಕ 9ನೇ ತಾರೀಕು ಮಂಗಳವಾರ ಸಂಜೆ 7 ಗಂಟೆಗೆ ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಲೈವ್ ಬರ್ತೇನೆ.
ಅವತ್ತು ಫೋನ್ ಮಾಡೋ ಮುಖಾಂತರ ನಿಮ್ಮ ಸಮಸ್ಯೆಗಳ ನೇರವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು. ಅಥವಾ ನಿಮ್ಗೆ ಏನಾರ ಡೌಟ್ ಇದ್ದರೆ, ಅದರ ಕೆಲಸಗಳು ಆಗ್ತಾ ಇಲ್ಲ ಅಂತ ಮನಸ್ಸಿಗೆ ತುಂಬ ಬೇಜಾರಾಗಿದ್ದರೆ, ಮನೆಯ ವಾಸ್ತು ಕರೆಕ್ಷನ್ ಆಗಬೇಕಾ ಅಥವಾ ಮನೇಲಿ ಅದರ ವಾಸ್ತು ಸರಿ ಇದೆಯೋ ಇಲ್ವೋ, ಈ ಥರ ನಾನಾ ಕ್ವಶನ್ಸ್ಗಳು, ಡೌಟ್ಗಳು ನಿಮ್ಮಿದ್ರೆ 9ನೇ ತಾರೀಕು ಮಂಗಳವಾರ ಸಂಜೆ 7 ಗಂಟೆಗೆ ಕಾಲ್ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಫೋನ್ ಕಾಲ್ ಮಾಡೋ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಈ ವಿಡಿಯೋನ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಯಾರಾದರೂ ಸಮಸ್ಯೆಗಳಿಗೆ ಪರಿಹಾರ ಕೊಂಡ್ಕೊಳ್ಬೇಕು ಅಂತ ಕಾಯ್ತಾ ಇದ್ರೆ ಅಥವಾ ಯಾವತ್ತು ಲೈವ್ ಹೋಗ್ತೀವಿ ಅಂತ ಗೊತ್ತಿಲ್ಲದೆ ಪರದಾಡ್ತಿದ್ರೆ ಅಂಥವ್ರಿಗೆ ಉಪಯೋಗವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ನೋಡೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಈ ವಾರ ಧನ ನಷ್ಟವಾಗತಕ್ಕಂಥ ಸಂಭವ ಇರುತ್ತದೆ. ಹಣಕಾಸು ಕಳ್ಕೊಳ್ಳತಕ್ಕಂಥದ್ದು, ಮೋಸೋಗತಕ್ಕಂಥ ಚಾನ್ಸಸ್ ಇರುತ್ತೆ. ಅತಿಯಾದ ಆತ್ಮವಿಶ್ವಾಸ, ಅತಿಯಾದ ನಂಬಿಕೆ ನಿಮ್ಮನ್ನು ಮೂರ್ಖನಾಗಿ ಮಾಡುತ್ತೆ. ಸಂಪೂರ್ಣ ವಾರ ಕೆಲವೊಂದು ವಿಚಾರಕ್ಕೆ ಖಂಡಿತ ಕಷ್ಟವಾಗಿರತಕ್ಕಂಥದ್ದು. ಹಣಕಾಸು ಜಾಸ್ತಿ ಖರ್ಚಾಗತ್ತೆ, ನೆಮ್ಮದಿ ಕಳ್ಕೊಳ್ತೀರಿ, ಮನಸ್ಸಿಗೆ ನಾನಾ ರೀತಿಯ ಮನಸ್ತಾಪಗಳು, ಹಿಂಜರಿಕೆಗಳು ಯಥೇಚ್ಛವಾಗತಕ್ಕಂಥದ್ದು. ಎಷ್ಟೇ ಕಷ್ಟಪಟ್ಟರೂ ಕೂಡ ಲಾಭ ಜಾಸ್ತಿ ಸಿಗ್ತಾ ಇಲ್ಲ ಅಂತ ಮನಸ್ಸಿಗೆ ಕೊರಗು ನಿಂತ್ಕೊಳ್ಳುತ್ತೆ. ಅಂದರೆ ಈ ವಾರ ಕನ್ಯಾ ರಾಶಿಯವರಿಗೆ ಶುಭದ ವಾರವಲ್ಲ, ಸ್ವಲ್ಪ ಚಾಲೆಂಜಿಂಗ್ ವಾರವಾಗಿರುತ್ತೆ. ಹಾಗೂ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಜಾಸ್ತಿ ಈ ವಾರ ನೋಡುವಂತರಾಗ್ತೀರ. ಹಾಗಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಕನ್ಯಾ ರಾಶಿಯವರು 2 ಬಾರಿ ಯೋಚನೆ ಮಾಡಿ ತದನಂತರ ನಿರ್ಧಾರ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ಜೀವನ ಖಂಡಿತವಾಗಿಯೂ ಸ್ವಲ್ಪ ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಈ ವಾರ ಕನ್ಯಾ ರಾಶಿಯವರು ಶಕ್ತಿನುಸಾರವಾಗಿ ಆಂಜನೇಯನ ಆರಾಧನೆ ಮಾಡಿ. ಮೆಲ್ಲ ಸಂಕಷ್ಟಗಳು ಆಂಜನೇಯ ಅನುಗ್ರಹದಿಂದ ದೂರವಾಗುತ್ತೆ. ಮಹಾ ಆಂಜನೇಯ ನಿಮ್ಮ ಬೆನ್ನೆಲುಬಾಗಿ ನಿಂತುಕೊಂಡು ಅಭಿವೃದ್ಧಿಯನ್ನು ಕೊಡುವಂತಾಗ್ತಾರೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ತುಲಾರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ಪ್ರಾರಂಭವಾಗತಕ್ಕಂಥ ವಾರವಿದು. ಮನೆಯಲ್ಲಿ ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನು ಕಾಣುವಂತರಾಗ್ತಾರ. ಇನ್ನೆಲ್ಲ ಕೆಲಸ ಕಾರ್ಯಗಳು ತುಂಬ ಲವಲವಿಕೆಯಿಂದ ತುಂಬ ಆಕ್ಟಿವ್ ಆಗಿ ನಡೆಯುತ್ತೆ. ಅದರಲ್ಲಿ ಒಳ್ಳೆ ಲಾಭವಾಗುತ್ತೆ. ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲಿ ಈ ವಾರ ಉತ್ತಮ ಯಶಸ್ಸನ್ನ, ಉತ್ತಮ ಅಭಿವೃದ್ಧಿಯನ್ನ ತುಲಾರಾಶಿಯವರು ಹೊಂದುವಂತರಾಗ್ತಾರೆ. ಅಂದರೆ ತುಲಾರಾಶಿಯವರಿಗೆ ಈ ವಾರ ಲಕ್ಕಿ ವಾರ, ಇದು ಶುಭ ವಾರ, ಅಭಿವೃದ್ಧಿಯ ವಾರ. ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಡೆಡಿಕೇಶನ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಖಂಡಿತ ತುಲಾರಾಶಿಯವರು ಇನ್ನು ಯಥೇಚ್ಛವಾಗಿ ಅಭಿವೃದ್ಧಿಯನ್ನು ಈ ವಾರ ಪಡೆದುಕೊಳ್ಳುವಂತಾಗ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಾನಾ ರೀತಿಯ ಪೀಡೆಗಳನ್ನ, ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಕಿರಿಕಿರಿಗಳನ್ನ ಯಥೇಚ್ಛವಾಗಿ ಅನುಭವಿಸ್ತೇವೆ. ಯಾವುದೇ ರೀತಿಯ ಸೌಖ್ಯಗಳು ಈ ವಾರ ಈಡೇರೋದಿಲ್ಲ. ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗತಕ್ಕಂಥದ್ದು. ನಾನಾ ರೀತಿಯ ಮನಸ್ತಾಪಗಳು, ನಾನಾ ರೀತಿಯ ಕಪ್ಪು ಚುಕ್ಕಿ ನಿಮ್ಮ ಹೆಸರಿಗೆ ಈ ವಾರ ಜಾಸ್ತಿ ಬಾಧಿಸುತ್ತೆ. ಯಾವ ಸಮಾಜ ನಿಮ್ಮ ಕೆಲಸಗಳನ್ನು ಗುರುತಿಸಿ ಮಾತಾಡ್ತಾ ಇದ್ರೋ ವೃಶ್ಚಿಕ ರಾಶಿಯವರಿಗೆ ಅದೇ ಸಮಾಜ ನಿಮ್ಮ ಕೆಲಸ ಕಾರ್ಯದಲ್ಲಿ ಹುಡುಕನ್ನು ತೆಗಿತಾರೆ, ನಿಮ್ಮನ್ನ ವಿರೋಧವನ್ನ ಮಾಡ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸರಿ ಆಗ್ತಾ ಇಲ್ಲ ಅಂತ ಅಪನಿಂದನೆಗಳನ್ನು ಹೇಳ್ತಾರೆ ಜಾಸ್ತಿ ವೃಶ್ಚಿಕ ರಾಶಿಯವರಿಗೆ ಈ ವಾರ. ಯಾವುದೂ ಸರಿ ಹೋಗ್ತಾ ಇಲ್ಲ ಅಂತ ಮನಸ್ಸಿಗೆ ಕಿರಿಕಿರಿ ಆಗತ್ತೆ. ಹಣಕಾಸಿನ ಅರಿವು ಕೂಡ ಕಮ್ಮಿಯಾಗಿ ಸ್ವಲ್ಪ ಹಣಕಾಸಿನ ಮುಂಗಟ್ಟನ್ನು ಕೂಡ ವೃಶ್ಚಿಕ ರಾಶಿಯವರು ಎದುರಿಸಬೇಕಾಗತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದ ವಾರವಲ್ಲ, ಎಚ್ಚರಿಕೆ ವಾರ. ಈ ಸಂಪೂರ್ಣ ವಾರ ವೃಶ್ಚಿಕ ರಾಶಿಯವರು ಶಕ್ತಿನುಸಾರವಾಗಿ ಶಿವನನ್ನು ಆರಾಧನೆ ಮಾಡಿ, ಆ ಪರಮಶಿವ ನಿಮ್ಮೆಲ್ಲರ ಸಂಕಷ್ಟಗಳನ್ನು ದೂರ ಮಾಡಿ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರಿಸಿಕೊಡ್ತಾರೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಧನುಸ್ಸು ರಾಶಿಯವರಿಗೆ
ಒಟ್ಟು 15 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯ. ಈ ವಾರ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯ ಉದ್ಯೋಗದಲ್ಲೂ ಕೂಡ ಅಲ್ಪ ಮಟ್ಟದ ಜಯವನ್ನ ಧನುಸ್ಸು ರಾಶಿಯವರು ಅಪೇಕ್ಷೆ ಮಾಡಬಹುದು. ಮೆಲ್ಲ ಕೆಲಸ ಕಾರ್ಯಗಳು ನಿಧಾನವಾಗುತ್ತೆ, ಮಂದಗತಿ, ಸ್ಲೋ ಪ್ರೋಸೆಸ್. ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡತಕ್ಕಂಥ ವಾರವಿದು. ಎಷ್ಟು ಶ್ರದ್ಧೆಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಅಷ್ಟೇ ಲಾಭ. ಅತಿಯಾದ ಶ್ರದ್ಧೆ ಈ ವಾರ ಅವಶ್ಯಕತೆ ಇದೆ, ಅತಿಯಾದ ಪರಿಶ್ರಮ ಈ ವಾರ ಅವಶ್ಯಕತೆ ಇದೆ. ನಾನಾ ರೀತಿಯ ಸಮಸ್ಯೆಗಳು, ನಾನಾ ರೀತಿಯ ಚುಚ್ಚು ಮಾತುಗಳನ್ನು ಈ ವಾರ ಕೇಳಿಸ್ಕೊಳ್ಬೇಕಾಗತ್ತೆ ನೀವು ಧನುಸ್ಸು ರಾಶಿ, ಜಾಗ್ರತೆ. ಆದರೆ ಈ ಸಂಪೂರ್ಣ ವಾರ ಎಷ್ಟು ಕಷ್ಟ ಬಿದ್ದು ಕೆಲಸ ಮಾಡ್ತಿರೋ ವಾರದ ಅಂತ್ಯಭಾಗದಲ್ಲಿ ಅಷ್ಟೇ ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನು ಕಾಣುವಂತಾಗ್ತದೆ. ಸೊ ಲುಕ್ ಲೈಕ್ ಎ ಮಿರರ್. ನೀವು ಯಾವ ರೀತಿ ಈ ವಾರ ನಡ್ಕೊಳ್ತೀರಿ ಆ ರೀತಿ ಒಳ್ಳೆ ಫಲ ಸಿಗುತ್ತೆ ಅಂತ. ಸೊ ಹಾಗಾಗಿ ಧನುಸ್ಸು ರಾಶಿಯವರು ಸ್ವಲ್ಪ ಜಾಗೃತವಾಗಿ ಈ ವಾರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈ ವಾರ ಧನುಸ್ಸು ರಾಶಿ 50-50 ಇದ್ದಂಗೆ ಅಂತ. ಈ ವಾರ ಧನುಸ್ಸು ರಾಶಿಯವರು ಶಕ್ತಿಯನುಸಾರವಾಗಿ ನಿಮ್ಮ ಕುಲದೇವರ ಆರಾಧನೆ ಯಥೇಚ್ಛವಾಗಿ ಮಾಡಿ. ಯಾವ್ದು ಮನೆದೇವರು ಇರುತ್ತೆ, ವೆಂಕಟೇಶ್ವರ ಇರ್ಬೋದು, ಶಿವ ಇರ್ಬೋದು, ಆಂಜನೇಯ ಇರ್ಬೋದು, ವೀರಭದ್ರ ಇರ್ಬೋದು, ಚಾಮುಂಡಿ ಇರ್ಬೋದು, ಯಾವುದು ನಿಮ್ಮ ಮನೆದೇವರಾಗಿರುತ್ತೋ ಆರಾಧನೆ ಎಷ್ಟು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಿರೋ ಅಷ್ಟು ಲಾಭವನ್ನ ಈ ವಾರ ಕಳಿಸ್ಕೊಳ್ತಾ ಹೋಗ್ತೀರಿ. ಯಾರಾದರೂ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಜ್ಯೋತಿಷ್ಯದ ಮುಖಾಂತರ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಕಚೇರಿ ನೇರವಾಗಿ ಭೇಟಿ ಮಾಡ್ಬೋದು. ಮೈಸೂರಿನ ಕುವೆಂಪು ನಗರದಲ್ಲಿ ನಮ್ಮ ಕಚೇರಿ ಇದೆ. ನೇರವಾಗಿ ಭೇಟಿ ಮಾಡಿ ಸರಳ ಜ್ಯೋತಿಷ್ಯದ ಮುಖಾಂತರವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು. ನಾನು ತುಂಬ ದೂರ ಇದ್ದೇನೆ, ಮೈಸೂರಿಗೆ ನಾನು ಬರೋಕ್ಕಾಗೋದಿಲ್ಲ ಅಂದರೆ ಡಿಸ್ಪ್ಲೇ ಆಗ್ತಿರತಕ್ಕಂಥ ನಂಬರ್ಗೆ ಒಂದು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಫೋನ್ ಕಾಲ್ ಮುಖಾಂತರ, ವಿಡಿಯೋ ಕಾಲ್ ಮುಖಾಂತರ ಕೂಡ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ನಾನು ತಿಳಿಸ್ಕೊಡ್ತೇನೆ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ವೈರಿಗಳ ವಿರುದ್ಧ ಜಯತ್ವಿಕೆ. ಈ ವಾರ ಮಕರ ರಾಶಿಯವರು ನಿಮ್ಮ ವೈರಿಗಳ ವಿರುದ್ಧ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ, ಹಿತಶತ್ರುಗಳನ್ನ ಹಿಮ್ಮೆಡ್ತೀರಾ, ನಾನಾ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತರಾಗ್ತೀರಾ, ಮನಸ್ಸಿಗೆ ಸಮಾಧಾನವಾಗುತ್ತೆ. ಯಾರಾದರೂ ಆರೋಗ್ಯದ ಸಮಸ್ಯೆಗಳನ್ನು ಮಕರ ರಾಶಿಯಲ್ಲಿ ಎದುರಿಸ್ತಾ ಇದ್ದಾರೆ, ಆ ಆರೋಗ್ಯ ಸಮಸ್ಯೆಗಳು ದೂರವಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನ ವೃದ್ಧಿಯನ್ನು ಕಾಣುವಂತರಾಗ್ತೀರಾ. ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ, ಶಾಂತಿ ನೆಮ್ಮದಿ ನೆಲೆಸುತ್ತೆ. ತುಂಬ ಜನ ವೆಹಿಕಲ್ಸ್ಗಳನ್ನ ಮನೆಯನ್ನು ಯಾರು ಪರ್ಚೇಸ್ ಮಾಡಬೇಕು, ದುಷ್ಟ ಆಭರಣಗಳನ್ನ ಪರ್ಚೇಸ್ ಮಾಡಬೇಕು ಅಂತಿದ್ರು ಕೂಡ ಶುಭವನ್ನ, ಲಾಭವನ್ನ ತಂದುಕೊಡತಕ್ಕಂಥ ಮಾಸ. ಆ ಎಲ್ಲ ವಿಚಾರದಲ್ಲಿ ಶುಭವನ್ನ, ಅಭಿವೃದ್ಧಿಯನ್ನ ಈ ಮಾಸ ಪಡೆದುಕೊಳ್ಳುವಂತಾಗ್ತದೆ. ಇಸ್ ಅ ಲಕ್ಕಿ ವಾರ ಮಕರ ರಾಶಿಯವರಿಗೆ. ಅಭಿವೃದ್ಧಿಯನ್ನು ಹೊಂದತಕ್ಕಂಥ ವಾರ ಹಾಗೂ ಮನಸ್ಸಿನ ಇಷ್ಟೈಶ್ವರ್ಯವನ್ನ ವೃದ್ಧಿ ಮಾಡ್ಕೊಳ್ಳತಕ್ಕಂಥ ವಾರ. ದಿನಾಂಕ 9ನೇ ತಾರೀಕು ಮಂಗಳವಾರ ಸಂಜೆ 7 ಗಂಟೆಗೆ ಲೈವ್ ಹೋಗ್ತೀನಿ ಅಂತ ನಾನು ಆಗಲೇ ತಿಳಿಸ್ಕೊಟ್ಟಿದ್ದೆ. ನಿಮಗೇನಾದರೂ ನಿಮ್ಮ ಜಾತಕವನ್ನು ಪರಿಶೀಲನೆ ಆಗಬೇಕು ಅಥವಾ ಏನಾದರೂ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ರೆ ಈ ವಾರದ ಸಂಚಿಕೆಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ಡೇಟು ಮತ್ತು ಟೈಮು, ನಿಮ್ಮ ಸಮಸ್ಯೆಯನ್ನು ಟೆಕ್ಸ್ಟ್ ಮಾಡಿ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸಲ್ಲಿ. ಲೈವ್ ಹೋಗತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಉತ್ತರವಾಗಿ ನಾನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ನಾನು ಕೊಡ್ತೇನೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 11 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಕುಂಭರಾಶಿಯವರಿಗೆ ಈ ವಾರ ಕಷ್ಟಕರ ವಾರವಾಗಿರುತ್ತೆ. ನಾನಾ ರೀತಿ ಮನಸ್ತಾಪಗಳನ್ನ, ನಾನಾ ರೀತಿಯ ವಿರೋಧಗಳನ್ನ ಈ ವಾರ ಎದುರಿಸಬೇಕಾಗತಕ್ಕಂಥ ಪರಿಸ್ಥಿತಿ ನಿಮ್ಮದಾಗಿರುತ್ತೆ. ಮನಸ್ಸಿಗೆ ಸ್ವಲ್ಪ ಜಂಜಾಟ ಇರುತ್ತೆ, ಕಷ್ಟಕರವಿರುತ್ತೆ. ಏನು ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಮನಸ್ಸಿಗೆ ಏನೋ ವಿಧವಂತ ಕಳವಳ ಇರುತ್ತೆ. ಎಲ್ಲ ಫಲಗಳನ್ನು, ಈ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಕುಂಭರಾಶಿಯವರು ಈ ವಾರ ಎದುರಿಸಬೇಕಾಗತ್ತೆ. ಜಾಗ್ರತೆ. ಕೆಲಸದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಲಾಭ ಕಮ್ಮಿ ಆಗುತ್ತೆ, ವ್ಯಾಪಾರದಲ್ಲಿ ಮನಃಶಾಂತಿ ಸಿಗ್ತಾ ಇಲ್ಲ ಅಂತ ಒದ್ದಾಡತಕ್ಕಂಥ ಪರಿಸ್ಥಿತಿ, ಈ ಥರ ನಾನಾ ಚಿಂತೆಗಳು ಇನ್ನು ಕಾಡಿಸುವಂತಾಗುತ್ತೆ. ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಕೂಲಾಗಿ ಡಿಸಿಷನ್ ತೆಗೆದುಕೊಳ್ಳಿ, ಅದು ಲಾಭವಾಗಿ ಪರಿವರ್ತನೆಗೊಳ್ಳುತ್ತೆ. ಈ ವಾರ ಕುಂಭರಾಶಿಯವರು ಶನೇಶ್ವರನ ಆರಾಧನೆ ಮಾಡಿ, ಮಹಾಶನಿ ಭಗವಂತ ಮೆಲ್ಲ ಸಂಕಷ್ಟವನ್ನು ದೂರ ಮಾಡಿ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರಿಸಿಕೊಡ್ತಾನೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 8 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಸುಖವಿದೆ.
ಈ ವಾರ ಮೀನರಾಶಿಯವರಿಗೆ ಉತ್ತಮ ಸುಖಕರವಾಗಿ ಬದಲಾವಣೆಗೊಳ್ಳತಕ್ಕಂಥದ್ದು. ಶತ್ರುಗಳ ವಿರುದ್ಧ ಜಯತ್ವ ಪ್ರಾಪ್ತಿ ಮಾಡ್ಕೊಳ್ತೀರಾ. ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿನ ಕಾಣುವಂತರಾಗ್ತೀರಾ. ಅನಿರೀಕ್ಷಿತವಾಗಿ ಆಗಮನವಾಗತಕ್ಕಂಥ ಲಕ್ಷ್ಮಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ. ತುಂಬ ಚೆನ್ನಾಗಿ ಅರ್ನಿಂಗ್ ಮಾಡ್ತೀರಿ ಈ ವಾರ ಮೀನರಾಶಿ. ಅದನ್ನು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಸಾಲ ಬಾಧೆಯಿಂದ ಖಂಡಿತ ಹೊರಗಡೆ ಬರತಕ್ಕಂಥ ದಾರಿ ಸಿಗುತ್ತೆ. ಮನಸ್ಸಲ್ಲಿರತಕ್ಕಂಥ ನಾನಾ ರೀತಿಯ ಕುರುಗು ಈ ವಾರ ದೂರವಾಗುತ್ತೆ. ಮನಸ್ಸಲ್ಲಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿ ಮನಸ್ಸಿನ ಕೆಲವು ಕೆಲಸ ಕಾರ್ಯಗಳು ಈಡೇರುತ್ತೆ. ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಿ ಕೆಲಸ ಆಗಬೇಕಾಗಿತ್ತು, ಆಗ್ತಾ ಇಲ್ಲ ಅಂತ ತುಂಬ ಕೊರಗ್ತಾ ಇರ್ತಿಲ್ಲ. ಅಂಥ ಕೆಲಸ ಕಾರ್ಯಗಳು ಈ ವಾರ ಖಂಡಿತವಾಗಿ ಈಡೇರತಕ್ಕಂಥದ್ದಾಗತ್ತೆ. ಅಭಿವೃದ್ಧಿನ ತುಂಬ ಚೆನ್ನಾಗಿ ನೋಡ್ತೀರಿ. ಅದು ಸುಖವಾಗಿ ಸಂತೋಷವಾಗಿ ನಿಮಗೆ ಯಥೇಚ್ಛವಾಗಿ ಪರಿವರ್ತನೆ ಮಾಡತಕ್ಕಂಥದ್ದು. ಈ ವಾರ ಮೀನರಾಶಿಯವರು ಶಕ್ತಿನುಸಾರವಾಗಿ ನಿಮ್ಮ ಇಷ್ಟ ದೇವರ ಆರಾಧನೆ ಮಾಡಿ. ಏನು ಸಿಗತಕ್ಕಂಥ ಫಲ ಇದೆ ಅದು ಡಬಲ್ ಆಗಿ ಅಂದರೆ ದ್ವಿಗುಣವಾಗಿ ಲಾಭದಾಯಕವಾಗಿ ಯಥೇಚ್ಛವಾಗಿ ಸಿಗುತ್ತಾಗುತ್ತೆ. ಈ ವಿಡಿಯೋನ ನಿಮ್ಮೆಲ್ಲ ಆತ್ಮೀಯರಿಗೂ ಶೇರ್ ಮಾಡಿ. ಯಾರಾದರೂ ಈ ವಾರದ ಆಗುವುಗಳ ಬಗ್ಗೆ ತಿಳ್ಕೊಳ್ಬೇಕು, ಅದರ ಮೇನ್ ಡಿಸಿಷನ್ ತೆಗೆದುಕೊಳ್ಬೇಕು ಅಂತವ್ರಿಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಇನ್ನು ಯಾರು ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡ್ತಾ ಇಲ್ಲ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೋ ಎಲ್ಲರೂ ಕೂಡ ಆದಷ್ಟು ಬೇಗ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳುವಂತಾಗ್ತೀರಾ. ಶುಭಮಸ್ತು.